ಕರ್ತನಾಮ ಮಾತ್ರ ಮಹಿಮೆ ಬರಲಿ. ಈ ಮುಂಜಾನೆಯಲ್ಲಿ ನಾವು 91ನೇ ಕೀರ್ತನೆಯಲ್ಲಿ ಓದಿ ನೋಡಿದಾಗ ದೇವ್ರ ವಾರ್ತೆಗಳು ಹೇಳ್ತದೆ, 10ನೇ ವಾಕ್ಯಗಳು ಹೇಳ್ತದೆ, ಪರಾತ್ಪರನ್ನು 9ನೇ ವಾಕ್ಯ ಹೇಳ್ತದೆ, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದಂತ ದೇವ್ರ ವಾರ್ತೆಗಳು ಹೇಳ್ತದೆ. ಈ ದಿನ ನಾವು ದೇವರನ್ನು ಆಶ್ರಯಿಸಿಕೊಂಡಿದ್ದೇವಲ್ಲ, ನಮಗೆ ಯಾವ ಕೇಡು ನಮ್ಮ ಬಳಿಯಲ್ಲಿ ಬರುವುದಿಲ್ಲ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ, ಯಾವ ಕೇಡು ನಮಗೆ ಸಂಭವಿಸಂತ ದೇವ್ರ ವಾರ್ತೆಗಳು ಹೇಳ್ತದೆ. ಯಾವ ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನಿನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪನೆ ಕೊಡುವನು. ಆಮೇನ್. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವಂಥ ದೇವ್ರ ವಾರ್ತೆಗಳು ಹೇಳ್ತದೆ. ಸಿಂಹಗಳ ಮೇಲೆ ನಡೆಯುವಿ. ಆಮೇನ್. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಆಮೇನ್. ಹಾಲೆಲೂಯ. ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವಂಥ ದೇವರಾಗ್ತದೆ. ಈ ಮುಂಜಾನೆಯಲ್ಲಿ ನಾವು ಆತನನ್ನು ಮೊರೆ ಹೊಕ್ಕಿರೋದ್ರಿಂದ ಖಂಡಿತವಾಗಿ ನಮಗೆ ರಕ್ಷಕನಾಗಿ ಆಪತ್ತಲ್ಲಿ ವಿಪತ್ತಲ್ಲಿ ಎಲ್ಲದರಲ್ಲಿ ನಮ್ಮನ್ನು ಕೇಡುಗಳಿಂದ ಎಲ್ಲದನ್ನು ತಪ್ಪಿಸಿ ನಮ್ಮನ್ನು ಕೈ ಇಡುವ ದೇವರಾಗಿದ್ದಾರೆ. ಆಮೇನ್. ಅವರು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನು ರಕ್ಷಿಸುವನು. ನಾವು ಯಾರೆಲ್ಲ ಆಸಕ್ತರಾಗಿದ್ದೀರಿ? ದೇವರಲ್ಲೇ ಮೊರೆ ಹೋಗ್ತೀರಿ. ಒಂದು ಕಣ್ಣೀರು, ದುಃಖ, ವೇದನೆ, ನಮ್ಮ ಎಲ್ಲ ಮೊರೆ ಏಸಪ್ಪನ್ನೇ ಮಾತ್ರ ನಾವು ಮೊರೆ ಹೋಗ್ತಾ ಇದ್ದೇವೆ. ಆ ದೇವ್ರಿಗೆ ಗೊತ್ತು. ಅದಕ್ಕೆ ದೇವ್ರ ವಾರ್ತೆ ಹೇಳ್ತಾರೆ, ನನ್ನ ನಾಮವನ್ನು ಅರಿತವರನ್ನಾಗಿಂದ ಅವನನ್ನು ಉದ್ಧರಿಸುವೆನು ಅಂತ ಹೇಳ್ತಾರೆ. ನಮಗೆ ವಿರೋಧವಾಗಿ ಸುಳ್ಳು ಹೇಳ್ಬೋದು, ನಮಗೆ ವಿರೋಧವಾಗಿ ಆಯುಧಗಳು ಕಲ್ಪಿಸಿ ಬರ್ಬೋದು, ಆದನ್ನು ದೇವರು ಉದ್ಧರಿಸುವ ದೇವರು ನಮ್ಮೊಂದಿಗಿದ್ದಾರೆ. ದೇವ್ರ ನಮ್ಮ ಮಹಿಮೆ ಪಡಲಿ. ಈ ದಿನ ಈ ಮುಂಜಾನೆ ವೇಳೆ ಈ ವಾಕ್ಯವನ್ನು ಒಪ್ಪಿಸಿಕೊಡಿ. ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಅಂದರೆ ದೇವರನ್ನ ನಾವು ಅರ್ತಿದ್ದೀವಿ, ಆತನ ನಾಮವನ್ನು ಅರ್ತಿದ್ದೀವಿ, ಅದರಿಂದ ನಮ್ಮನ್ನು ಉದ್ಧರಿಸುವ ದೇವರು ನಮ್ಮೊಂದಿಗೆ ಇದ್ದಾರೆ. ಆಮೇನ್. ಅವನು ನನಗೆ ಮೊರೆ ಇಡುವಾಗ ಸದ್ದುತ್ತರವನ್ನು ದಯಪಾಲಿಸ. ನಾವು ಮೊರೆ ಇಡುವಾಗಲೇ ದೇವರು ನಮಗೆ ಸದ್ದುತ್ತರನ್ನು ದಯಪಾಲಿಸ್ಬಿಟ್ಟಿದ್ದಾರೆ. ಆಮೇನ್. ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನಲ್ಲಿ ಮೊರೆ ಹೋಗ್ತಾ ಇರಬೇಕಾದ್ರೆ ನಮಗೆ ದೇವರು ಸದ್ದುತ್ತರನ್ನು ದಯಪಾಲಿಸ್ಬಿಟ್ರು. ಆಮೇನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವ ದೇವ್ರ ವಾರ್ತೆಗಳು ಹೇಳ್ತದೆ. ನಮಗೆ ಎಂಥ ಒಂದು ಇಕ್ಕಟ್ಟು ಬಂದರೆ ದೇವ್ರು ನಮ್ಮೊಂದಿಗಿದ್ದು ನಮ್ಮನ್ನು ತಪ್ಪಿಸಿ ಘನಪಡಿಸುವ ದೇವರಾಗಿದ್ದಾರೆ. ದೇವ್ರ ನಾಮ ಮಾತ್ರ ಈ ಮುಂಜಾನೆ ವೇಳೆಯಲ್ಲಿ ನಾಮ ಮಾತ್ರ ಮಹಿಮೆ ಪಡಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯಗಳನ್ನು ಕೊಟ್ಟು ದೇವ್ರು ನಮ್ಮನ್ನು ಆಧರಿಸಿ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕೋಸ್ಕರ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳ್ತಿರೋ ನಿಮಗೂ ಸಹ ಏಸಪ್ಪ ಬಲಪಡಿಸುತ್ತಿದ್ದಾರೆ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ದೀರ್ಘಾಯುಸ್ಸನ್ನು ಅನುಗ್ರಹಿಸುವನು, ಅವನನ್ನು ತೃಪ್ತಿಪಡಿಸುವ ದೇವ್ರ ವಾರ್ತೆ ಹೇಳ್ತದೆ. ನಮಗೆ